ಈಗ ನೋಡಿ ನಾನು ನಾನು ಹೇಳಿದ್ರಿ ಮೊದಲು ಆಯೋಗ ಏನ್ ರಚನೆ ಮಾಡಿದ್ರಲ್ಲ ಗೌರ್ಮೆಂಟ್ ಅದ್ರ ಪ್ರಕಾರ ರಿಕಮೆಂಡ್ ಆಗಿದ್ವು ಎರಡೇ ಒಂದು ಚಿಕ್ಕೋಡಿ ಒಂದು ಗೋಕಾಕ ಆಗ್ಬೇಕಂತೇಳಿ ಅದಕ್ಕೆ 15 ತಾಲೂಕು ಅದೀವಿ ಆಗ್ಬೇಕಂತ ಭಾಳ ದಿನದ ಬೇಡಿಕೆ ಐತಿ. ಅದಕ್ಕೆ ನಾವು ಹೇಳಿದ್ರಿ ಯಾಕಂದ್ರೆ ಗೋಕಾಕು ಚಿಕ್ಕೋಡಿ ಎರಡು ಜಿಲ್ಲೆ ಆತಂದ್ರೆ ಆಡಳಿತ ದೃಷ್ಟಿಯಿಂದ ಒಳ್ಳೇದಾಗ್ತೈತಿ. ಮತ್ತೀಗ ನಮಗೂ ಅನ್ನ ಸಾಹೇಬ್ ಜಿಲ್ಲವ್ರಿಗೆ ಏನು ಫರ್ಕ್ ಬೀಳೋದಿಲ್ಲ. ಈಗ ಏನೆಲ್ಲ ಈಗ DCC ಬ್ಯಾಂಕು ಈಗ ಅವಾಗ ಏನಾಗ್ತೈತ್ರಿ BGC ಆಗ್ತೈತಿ ಬೆಳಗಾವ್ ಗೋಕಾಕ್ ಚಿಕ್ಕೋಡಿ DCC ಬ್ಯಾಂಕ್ ಅಂತ ಆಗ್ತೈತಿ. ಆಮೇಲೆ ಬೆಳಗಾವ್ ಹಾಲು ಒಕ್ಕೂಟ ಬೆಳಗಾವ್ ಗೋಕಾಕ್ ಚಿಕ್ಕೋಡಿ ಅಂತ ಹೇಳೈತಿ. ನಾವೆಲ್ಲ ಮೂರು ಜಿಲ್ಲಾ ನಾವು ಮಾಡ್ತೀವಿ. ಅದಕ್ಕೆ ಜಿಲ್ಲಾ ಅದು ಚಲೋ ಆಗ್ತೈತಿ ಅಲ್ಲ ಚರ್ಚೆ ಮಾಡ್ತೀವ್ರಿ. ಅದಕ್ಕೆ ಗೌರ್ಮೆಂಟ್ ಡಿಸಿಷನ್ ತಗೋಬೇಕು. ಅದಕ್ಕೆ ನಾ ಏನೆಲ್ಲಾರ ಎಲ್ಲಾ ರಾಜಕೀಯ ಮುಖಂಡ್ರೆ ಎಲ್ಲಾ ಶಾಸಕರೇ ಸಚಿವನು ಎಲ್ಲಾ ಮಠಾಧೀಶನು ವಿಶ್ವಾಸ ಏನಾಗ್ತೈತಿ ಇಲ್ಲೊಂದ್ ಮಾಡಕ್ರೆ ಮತ್ತೊಬ್ರು ಜಗಳ ತೆಗಿತಾರ. ಹಂಗ ಆಗ್ಬಾರ್ದು ಅಂದ್ರೆ ಎಲ್ಲಾ ಒಮ್ಮತ್ತಿಂದ ಆತಂದ್ರೆ ಜಿಲ್ಲೆ ತುಂಬ ಎಲ್ಲಾ ಕಡೆ ಬೇಡಿಕೆ ಅದ. ಎಲ್ಲರ ಹೊತ್ತಿಗೆ ನಾವು ಕೂಡ ಹೌದು ಡಿಮಾಂಡ್ ಇದೆ. ನಮ್ಗೆ ಏನಿಲ್ಲ ಆಯೋಗ ಏನ್ ರಚನೆ ಮಾಡಿದ್ರು ರಿಕಮೆಂಡ್ ಮಾಡಿದ್ದಲ್ಲ ರೀ ಚಿಕ್ಕೋಡಿ ಗೋಕಾಕ್ ಯೋಗ್ಯತೆ ಅಂತ ರಿಕಮೆಂಡ್ ಮಾಡಿದ್ರು. ಅದಕ್ಕೆ ಬೆಳಗಾವ್ ಚಿಕ್ಕೋಡಿ ಗೋಕಾಕ್ 3 ಜಿಲ್ಲೆ ಆದ್ರೆ ಆಡಳಿತ ದೃಷ್ಟಿಯಿಂದ ಜನಕ್ಕೆ ಒಳ್ಳೇದ ಆಗ್ಬೇಕಂತ ನಮ್ಮ ಒತ್ತಾಯ ಮಾಡಿಲ್ರಿ. ಯಾಕಂದ್ರೆ ರಿಕಮೆಂಡ್ ಮಾಡ್ತಾವ ತಗದ್ ನೋಡ್ರಿ ಗೋಕಾಕು ಚಿಕ್ಕೋಡಿನ ಮಾಡಿದ್ದಾರೆ. ಯಾಕಂದ್ರೆ ಬೈಲೊಂಗಲ್ AC ಆಫೀಸ್ ಇದ್ದಂತೆ ಮೊದಲಿಂದ ಐತದ್ರ ಮೊದಲು ಬ್ರಿಟಿಷ್ ಕಾಲದಿಂದ ಅದು ರಿಕಮೆಂಡ್ ಆಗಿಲ್ಲ. ಅದು ಯಾಕಂದ್ರೆ ತಾವ್ ತೆಗೆದ್ ನೋಡ್ರೆ ಇವ್ನ ಎರಡೂ ಮಾಡಿ. ಯಾಕಂದ್ರೆ JH ಪಟೇಲ್ ಆಲ್ರೆಡಿ ಚಿಕ್ಕೋಡಿ ಗೋಕಾಕ್ ಡಿಕ್ಲೇರ್ ಮಾಡಿಬಿಟ್ಟವ್ರ. ಆಮೇಲೆ ಪೊಲಿಟಿಕಲ್ ಒತ್ತಡಕ್ಕೆ ಬಂದ್ಬಿಟ್ಟು ಮನದು ಆಮೇಲೆ ಹಿಂದ್ ತಕೊಂಡ್ರ ಗಡಿ ವಿವಾದ ಇದೆ ಅಂತ ಹೇಳಿ ಗಡಿ ವಿವಾದ ಬಗೆಹರಿವರೆಗೂ ಕೂಡ ವಿಭಜನೆ ಮಾಡುವಂತ ಒಂದ್ ಕಡೆ ಇದೆ. ಈಗ ನಮ್ದು ಎಲ್ಲ ಒತ್ತಾಯ ಐತ್ರಿ. ಅದಕ್ಕೆ ಗೌರ್ಮೆಂಟ್ ಆದಷ್ಟು ಬೇಗನೆ ಡಿಸಿಷನ್ ತಗೊಂಡ್ರೆ ಒಳ್ಳೇದ್ರೆ. ಈಗ ಅತಿನಿಯಿಂದ ಬರ್ಬೇಕು ಬೆಳಗಾವಿಗೆ ಅಂತಂದ್ರೆ ಬಹಳಷ್ಟು ತೊಂದರೆಗಳಾಗ್ತವೆ. ನಿಪ್ಪಾಣಿಯಿಂದ ಬರ್ಬೇಕಂತಂದ್ರೆ ಕಷ್ಟ ಆಗ್ತದಿಲ್ಲ. ಗೋಕಾಕ್ದಿಂದ ಬೆಳಗಾವಿ ಬಹಳ ಅಂದ್ರೆ ಬಾರ್ಡರ್ ದೂರ ಆಗ್ತದೆ. ನಾವು ಸರ್ಕಾರ ಒತ್ತಾಯ ಮಾಡ್ತೀವಿ ಬೇಗನೆ ಡಿಸಿಷನ್ ಮಾಡ್ರಂತೆ.